ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏನು ಟ್ರೈನ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಒಂದು ವಾರ ಆಯಿತು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ನನ್ನ ಮಗಳು ಊರಿಗೆ ಹೋಗ್ತಾ ಇದ್ದೆ, ಅವಳು ಬೆಂಗಳೂರಲ್ಲೇ ಇರ್ತಾಳೆ. ಹೀಗಾಗಿ ಒಂದು ವಾರಕ್ಕೆ ಅಂತೆಲ್ಲ ಹೋಗ್ತಾ ಇದ್ದೆ, ನನಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಸರಿ ಆಗಲ್ಲ ಅಂದ್ಬಿಟ್ಟು ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಬನ್ನಿ, ನಾನು ಇವತ್ತು ಬೆಳಿಗ್ಗೆ 5:30 ಅಲ್ಲ 4:15ಗೆ ಎದ್ಬಿಟ್ಟು, ಯಾಕಂದರೆ 8 ಗಂಟೆಗೆ ಅಂದರೆ ಧಾರವಾಡದಿಂದ ಟ್ರೈನ್ ಇತ್ತು. ಹೀಗಾಗಿ ಅಷ್ಟರೊಳಗಡೆ ನಾನು ಧಾರವಾಡ ಮುಟ್ಟಬೇಕಾಗಿತ್ತಲ್ಲ. 7:30 ಅಂದರೆ ಧಾರವಾಡದಲ್ಲಿರಬೇಕಾಗಿತ್ತು. ಅದಕ್ಕೆ ಹೀಗಾಗಿ ಬೆಳಗ್ಗೆ ಎದ್ಬಿಟ್ಟು ಅಡುಗೆ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೆ. ಅದಕ್ಕೆ ಬೀನ್ಸ್ ಪಲ್ಯ ಮತ್ತು ಮಡಿಕೆ ಕಾಳು ಪಲ್ಯ ಮಾಡಿಕೊಂಡು ಕಟ್ಕೊಂಡು ಮನೆಯಲ್ಲಿದ್ದವರಿಗೆ ಉಣ್ಲಿಕ್ಕೆ ಇಟ್ಬಿಟ್ಟು ಮತ್ತು ನನಗೂ ಕಟ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿತ್ತಲ್ಲ. ಹೀಗಾಗಿ ನಾನು ಮಡಿಕೆ ಕಾಳು ಪಲ್ಯನ ಮತ್ತು ಅವರೆಕಾಯಿ ಬೀನ್ಸ್ ಅವನು ಕಡಲೆಬೇಳೆ ಹಾಕಿಬಿಟ್ಟು ಪಲ್ಯ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗಬೇಕಾಗಿತ್ತು. ಹೀಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಇವತ್ತು. ನೋಡಿ, ಮಡಿಕೆ ಕಾಳು ಪಲ್ಯ ಮತ್ತು ನಾನು ಅವರೆಕಾಳು ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಅನ್ನ ಮತ್ತು ಚಪಾತಿ ಕಟ್ಕೊಂಡು ಹೋಗಿದ್ದೆ. ನನ್ನ ಜೊತೆ ನಮ್ಮ ನಾದಿನಿ ಮಗಳು ಇಬ್ಬರು ಸೇರ್ಕೊಂಡು ಹೋಗ್ತಾ ಇದ್ವಿ ಬೆಂಗಳೂರಿಗೆ. ತುಂಬ ದಿನ ಆಗಿತ್ತು, ಮೊಮ್ಮಗಳು ನೋಡಬೇಕಾಗಿತ್ತು. ಹೀಗಾಗಿ ಇಬ್ಬರು ಕೂಡ್ಕೊಂಡೇ ಹೋಗ್ತಾ ಇದ್ವಿ. ಜರ್ನಿ ಅಂತೂ ತುಂಬ ಚೆನ್ನಾಗೇ ಇತ್ತು. ಇದು ಮಧ್ಯಾಹ್ನ ಊಟಕ್ಕೆ ಅಂತ ಕಟ್ಕೊಂಡು ಹೋಗ್ತಾ ಇದ್ವಿ, ಯಾಕಂದರೆ ಟ್ರೈನಲ್ಲಿ ಊಟ ಸರಿಯಾಗಿ ಸಿಗಲ್ಲ ಅಂದ್ಬಿಟ್ಟು ಇಲ್ಲಿಂದನೇ ಕಟ್ಕೊಂಡು ಹೋದ್ರಾಯಿತು ಅಂತ ಕಟ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಕಡಲೆಬೇಳೆ ಹಾಕ್ತಾ ಇದ್ದೀನಿ ಬೀನ್ಸ್ ಪಲ್ಯಗೆ. ಈರುಳ್ಳಿ ಹಾಕಿಬಿಟ್ಟು ಹುರ್ಕೊಂಡಿರುವಂತಹ ಅವರೆಕಾಯಿನ ಹಾಕಿಬಿಟ್ಟು ಉಳಿದ ಮಸಾಲೆಗಳನ್ನು ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ. ಬೀನ್ಸ್ ಪಲ್ಯದಲ್ಲಿ ಕಡಲೆಬೇಳೆ ಹಾಕಿರೋ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸಿಂಪಲ್ ಆಗಿರೋ ಪಲ್ಯನೇ ಅಂತ ಹೇಳ್ಬೋದು. ಇದಕ್ಕೆ ಜಾಸ್ತಿ ಮಸಾಲೆಗಳನ್ನ ಹಾಕೋದಿಲ್ಲ. ಉಪ್ಪು, ಅರಿಶಿನ ಮತ್ತು ಗುರೋಳ್ ಪುಡಿ ಹಾಕಬೇಕು. ಬೇಕಾದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು. ಅಷ್ಟೇ, ಅಷ್ಟು ರುಚಿಯಾಗಿರುತ್ತೆ ಇದು ಪಲ್ಯ. ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಬಿಟ್ರೆ ಇದು ಪಲ್ಯ ರೆಡಿ ಆಗಿಬಿಡತ್ತೆ. ಮೊಳಕೆ ಬಂದಿರೋಂಥ ಮಡಿಕೆ ಕಾಳಂತೂ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇದೆ, ತುಂಬ ಈಸಿ ಅದನ್ನು ಮಾಡೋದು. ಅದು ಜರ್ನಿಯಲ್ಲಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು 2 ಪಲ್ಯನ ರೆಡಿ ಮಾಡ್ಕೊಂಡ್ಬಿಟ್ಟು 1-2 ಚಪಾತಿನ ಮಾಡಿಕೊಂಡೆ ಮನೆಯಲ್ಲಿ. ಮತ್ತು ರಾತ್ರಿ ನಮಗೆಲ್ಲ ಮಧ್ಯಾಹ್ನ ತಿನ್ನಲಿಕ್ಕೆ ಅಂದ್ಬಿಟ್ಟು ಚಪಾತಿನ ಮತ್ತು ಇವು 2 ಥರದ ಪಲ್ಯನ ಇಟ್ಕೊಂಡು ಶೇಂಗಾ ಚಟ್ನಿ ಇಟ್ಕೊಂಡು ಉಪ್ಪಿನಕಾಯಿ ಇಟ್ಕೊಂಡು ಹೊರಟು ಹೋದ್ವಿ. ಅದಕ್ಕಿಂತ ಮೊದಲು ಬಾಗ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕಾಗಿತ್ತು. ಸಿಂಪಲ್ಲಾಗಿರೋ ರಂಗೋಲಿನೇ ಹಾಕಿದೆ ನಾನು. ಮಳೆನೂ ಇವತ್ತು ಜಾಸ್ತಿನೇ ಬರ್ತಾ ಇತ್ತು ಬೆಳಗ್ಗೆ. ಹೀಗಾಗಿ ಗೇಟ್ ಹೊರಗಡೆ ನಾನು ಯಾವುದೇ ರಂಗೋಲಿ ಹಾಕಲಿಲ್ಲ. ಹೊಸ್ತಿಲ ಹತ್ರ ಮಾತ್ರ ರಂಗೋಲಿ ಹಾಕಿಬಿಟ್ಟು ಒಳಗಡೆ ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಹೋದ್ರಾಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಗೇಟ್ ಹೊರಗಡೆ ಯಾವುದೇ ರಂಗೋಲಿ ಹಾಕಲಿಲ್ಲ. ಮಳೆ ನಿಲ್ಲಲೇ ಇಲ್ಲ ಹೋಗುವವರೆಗೂ. ಹೀಗಾಗಿ ಸಿಂಪಲ್ ಆಗಿರುವಂಥ ರಂಗೋಲಿನ ಹೊಸ್ತಿಲ ಹತ್ರ ಹಾಕಿಬಿಟ್ಟು ಒಳಗಡೆ ಪೂಜೆ ಮಾಡಿಬಿಟ್ಟು ನನ್ನ ಮಗ ಸ್ಟೇಷನ್ಗೆ ಬಿಡೋಕ್ಕೆ ಅಂತ ಬಂದಿದ್ದ. ಸ್ಟೇಷನಲ್ಲಿ ಬಿಟ್ಟು ಅವನು ವಾಪಸ್ ಕಾಲೇಜಿಗೆ ಹೋದ. ನಾವು ಆ ಕಡೆಯಿಂದ ನಮ್ಮ ನಾದಿನಿ ಮಗಳು ಬಂದಿದ್ಲು. ಇಬ್ಬರು ಕೂಡ್ಕೊಂಡು ಟ್ರೈನಲ್ಲಿ ವಿಶ್ವಮಾನವ ಟ್ರೈನಿಗೆ ಹೋದ್ವಿ. ಅದು 8:40 ಅಂದರೆ ಧಾರವಾಡಕ್ಕೆ ಬರುತ್ತೆ. ಆ ಟ್ರೈನಿಗೆ ಹೋದ್ವಿ. ಅದು ಸಾಯಂಕಾಲ 5:30 ಅಂತ ಅಂದ್ಬಿಟ್ರೆ ಮೆಜೆಸ್ಟಿಕ್ಕು ಮುಟ್ಟತ್ತೆ. ಜರ್ನಿ ಅಂತೂ ತುಂಬ ಚೆನ್ನಾಗಾಯಿತು ನಮ್ಮದು. ಬೆಳಗಿನ ಅವಸರಕ್ಕೆ ದೊಡ್ಡದಾದ ರಂಗೋಲಿ ಹಾಕಲಿಕ್ಕೆ ನನಗೆ ಅನುಕೂಲ ಆಗಲಿಲ್ಲ. ಹಾಗಾಗಿ ಸಿಂಪಲ್ ಆಗಿರುವಂಥ ರಂಗೋಲಿನ ಹಾಕಿಬಿಟ್ಟೆ. ಮತ್ತು ಇನ್ನು 1 ವಾರದವರೆಗೆ ಅಂತೂ ಇಲ್ಲಿ ರಂಗೋಲಿ ಹಾಕೋರು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ. ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಬಿಟ್ಟು ರೆಡಿ ಆಗಿಬಿಟ್ಟು ಧಾರವಾಡ ಸ್ಟೇಷನ್ಗೆ ಹೋದ್ವಿ. ಹೋದಾಗ 8:40 ಆಗಿತ್ತು. ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ಹುಬ್ಳಿಗೆ ಹೋದ್ವಿ. ಹುಬ್ಳಿಯಿಂದ ತುಮಕೂರು, ನಿಮ್ಗೆ ಬೆಂಗಳೂರು ರೂಟ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ತುಮಕೂರಿಗೆ ಹೋಗಿಬಿಟ್ಟು ಯಶವಂತಪುರ ಆಗ್ಬಿಟ್ಟು ಲಾಸ್ಟಲ್ಲಿ ಮೆಜೆಸ್ಟಿಕ್ಗೆ ಇಳ್ಕೊಂಡ್ವಿ. ಮೆಜೆಸ್ಟಿಕ್ಗೆ ಹೋದ್ಮೇಲೆ ನಮ್ಮ ಅಳಿಯ ಬಂದು ಕರ್ಕೊಂಡು ಹೋದರು. ಜರ್ನಿ ಅಂತೂ ತುಂಬ ಚೆನ್ನಾಗಾಗಿತ್ತು. ಆದರೆ ಲಾಂಗ್ ಜರ್ನಿ ಆಗುತ್ತೆ ಅನ್ನೋದಷ್ಟೇ ಬೇಜಾರಾಗುತ್ತೆ. ವಿಶ್ವಮಾನವಂತೂ ತುಂಬ ಲೇಟಾಗೇ ಮುಟ್ಟತ್ತೆ. ಹೀಗಾಗಿ ಅದರಲ್ಲಿ ತುಂಬ ಬೇಜಾರಾಗ್ತಾ ಇತ್ತು. ಹಾಗೆ ಮಾತಾಡಿಕೊಂಡು ಹೋಗಿಬಿಟ್ವಿ. ನೋಡಿ, ಬೆಂಗಳೂರು ಮುಟ್ಟಿದ್ದೀವಿ. ಸಾಯಂಕಾಲ ಇದು ಈಜುಬೈ ಅಂತ ಅನ್ನೋದು ಡಿ-ಮಾರ್ಟ್ ಹತ್ರ ಒಂದು ಕಡೆ ಹೊಸದು ಮಾಡಿದ್ದಾರೆ ಅಂತೆ ಶಾಪು, ಅಲ್ಲಿ ಹೋಗಿದ್ವಿ. ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ 1 ವಾರದವರೆಗೆ ಅಂತೂ. ಹೇಗೆ ಕಳೆದ್ವಿ ಅನ್ನೋದು ನೋಡೋಣ. ಇದು ನಮ್ಮ ಮಗಳ ಮನೆ ಹತ್ರ ಹೊರಗಡೆ ಮಕ್ಕಳು ಆಡ್ತಾ ಇದ್ದಾರೆ. ಅಳಿಯ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವುದರಿಂದ ಅವರು ಕ್ವಾರ್ಟರ್ಸ್ನಲ್ಲಿ ಇದ್ದಾರೆ. ಅಲ್ಲಿ ಹೊರಗಡೆ ಮಕ್ಕಳು ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಮಕ್ಕಳಿಗಂತೂ ತುಂಬ ಎಂಜಾಯ್ಮೆಂಟ್ ಮಾಡುವಂಥ ಪಾರ್ಕೂ ಇದೆ. ಆ ಪಾರ್ಕಿನ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದೆಲ್ಲ ತಿಳಿಸ್ತೀನಿ. ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ಬೋದು. ದೊಡ್ಡದಿಂದ ಸಣ್ಣವರು ಸತಕ ಅಲ್ಲಿ ಆಟ ಆಡ್ಬೋದು. ಆ ಥರ ಗಾರ್ಡನ್ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.